ವರ್ಷಕ್ಕೆ 2 ಸರಿ ಬರುವಂಥ ಈ ನಾಗ ಚತುರ್ಥಿ ಹಬ್ಬದ ಶುಭಾಶಯಗಳು. ಇವತ್ತು ನಾಗ ಚತುರ್ಥಿ ಅಥವಾ ನಾಗಪಂಚಮಿ ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಡಿಫ್ರೆಂಟ್ ಆದಂಥ ಉಂಡಿಗಳನ್ನ ಮಾಡ್ತಾರೋ. ನಾವು ಇದಕ್ಕೆ ಉಂಡಿ ಹಬ್ಬನೂ ಅಂತೇವಿ. ಹುಡುಗರಿಗೆ ಭಾಳ ಫೇವ್ರೆಟ್ ಇರುವಂಥ ಈ ಹಬ್ಬದ ಸ್ಪೆಷಲ್ ಯಾವ ಉಂಡಿ, ಇದ್ರದ್ದು ಏನು ಬೆನಿಫಿಟ್ಸ್ ಐತಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ನೋಡ್ರಿ, ನಾನು ಈ ಒಂದು ಕಪ್ಪಿನ ಅಳತಿ ಒಳಗೆ ಇವನ್ನ ಎಲ್ಲಾನು ತಗೊಂಡೇನಿ. ಖರ್ಜೂರ ಆಗಿರ್ಬೋದು, ಬಾದಾಮ್ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಪಿಸ್ತಾ ಒಳಗಿರುವಂತ ಕಲ್ಲಂಗಡಿ, ಕರ್ಬೂಜ ಮತ್ತು ಏನಂತಾರೆ ಸೂರ್ಯಕಾಂತಿ ಬೀಜಗಳಾಗಿರ್ಬೋದು, ಆಮೇಲೆ ಮನಕ್ಕೆ ತೊಗೊಂಡೇನಿ, ಒಣ ಖಾರಿಕೂ ತೊಗೊಂಡೇನಿ, ಹಂಗೆ 2 ಕಪ್ ಅಷ್ಟು ಕೊಬ್ಬರಿ ತೊಗೊಂಡು. ಇವತ್ತರನ್ನ ನಮ್ಮಲ್ಲಿ ಹಡ್ದಾಗ ಬಾಣಂತಿಯರಿಗೆ ಮತ್ತು ದೊಡ್ಡವರಾಗಿರ್ತಾರಲ್ಲ ಆ ಟೈಮ್ದಾಗ ಇದನ್ನು ಕೊಡ್ತಾರೋ. ನಾವು ಇದನ್ನು ಕೊಬ್ಬರಿ ಖಾರ ಅಂತಲೂ ಕರಿತೀವಿ, ನೀವು ಕೊಬ್ಬರಿ ಉಂಡಿ ಅಂತಲೂ ಕರಿಬೋದು. ಭಾಳ ದೇಹಕ್ಕೆ ಒಳ್ಳೆಯದು. ಇದನ್ನು ಹೆಂಗೆ ಮಾಡಕತ್ತೇನಪ್ಪ ಅಂತಂದ್ರೆ, ಫಸ್ಟ್ ಎಲ್ಲ ಐಟಮ್ಸ್ಗಳನ್ನ ಏನು ಮಾಡ್ಬೇಕಂದ್ರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಕೆಲವೊಬ್ಬರು ತುಪ್ಪ ಹಾಕಿನೂ ಹುರ್ಕೋತಾರು, ಬಟ್ ನಾ ಇಲ್ಲಿ ತುಪ್ಪ ಎಣ್ಣೆ ಎಲ್ಲನೂ ಅವಾಯ್ಡ್ ಮಾಡತ್ತೇನೆ. ಸೊ ಪ್ರತಿಯೊಂದನ್ನು ಸಪ್ರೇಟಾಗಿ ಭಾಳ ಹುಯಿ ಅಂತೂ ಹುರ್ಕೋಬಾರ್ದು. ಅಷ್ಟ ಮೆಲ್ಲಗೆ ಸ್ವಲ್ಪ ಬೆಚ್ಚಗಾಗಿ ಸ್ವಲ್ಪ ಈ ಕೊಬ್ಬರಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಬೇಕು, ಹಂಗೆ ಹುರ್ಕೋಬೇಕು. ಆಮೇಲೆ ಬಾದಾಮ ಇವನ್ನೆಲ್ಲ ಪ್ರತಿಯೊಂದು ಹುರ್ಕೋಬೇಕು. ಈ ಕೊಬ್ಬರಿ ಒಳಗಿರುವಂಥ ಎಣ್ಣಿನ ಅಂಶದಿಂದನೇ ನೀವು ಇದನ್ನು ಆರಾಮಾಗಿ ಉಂಡೆ ಕಟ್ಬೋದು. ಇದಕ್ಕೆ ಯಾವುದೇ ರೀತಿ ತುಪ್ಪ, ಬೆಲ್ಲ ಯಾವುದೂ ಅವಶ್ಯಕತೆ ಇಲ್ಲ. ಭಾಳ ಟೇಸ್ಟಿ ಇರ್ತೈತಿ, ದೇಹಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇದರಿಂದ ಭಾಳ ಡಿಫ್ರೆಂಟ್ ಆದಂಥ ವೆರೈಟಿ ರೆಸಿಪಿಗಳನ್ನು ಮಾಡ್ತಾರೆ. ಬಟ್ ಒಣ ಕೊಬ್ಬರಿ ಒಳಗೆ ಸ್ಪೆಷಲಿ ವಿಟಮಿನ್ B6, ಕ್ಯಾಲ್ಶಿಯಮ್, ಕಬ್ಬಿಣ, ಮ್ಯಾಗ್ನೇಷಿಯಮ್, ತಾಮ್ರ, ರಂಜಕ, ಪೊಟ್ಯಾಷಿಯಮ್ ಮತ್ತು ಉತ್ಕರ್ಷಣ ನಿರೋಧಕ ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥ ಪ್ರಾಪರ್ಟಿಗಳು ಇರೋದ್ರಿಂದ ಇದನ್ನು ನಾವು ತಗೊಳ್ಳೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಇದರಿಂದ ನಮ್ಗೆ ರಕ್ತಹೀನತೆ ಕಡಿಮೆ ಆಗ್ತೈತಿ. ಸೊ ಹೀಗಾಗಿ ಇದನ್ನು ಹಡ್ದಾಗ ಮತ್ತು ಫಸ್ಟ್ ಟೈಮ್ ದೊಡ್ಡವರಾದಾಗ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಬ್ಲಡ್ ಲಾಸ್ ಭಾಳ ಆಗ್ತಿರ್ತೈತಲ್ಲ, ಅವಾಗ ಅದರಿಂದ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡೋಕೆ. ಮತ್ತು ಇದರೊಳಗಿರುವಂಥ ಫಿನಾಲಿಕ್ ಅಂಶಗಳಿರೋದ್ರಿಂದ ಏನಾಗ್ತೈತಿ ಅಂದರೆ ಆಕ್ಸಿಡೇಟಿವ್ ತೊಂದರೆಗಳಾಗೋದು ಅಥವಾ ಇನ್ಫ್ಲಮೇಷನ್ ಆಗೋದನ್ನ ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ಲದೆ ಒಣ ಕೊಬ್ಬರಿ ಒಳಗೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಭಾಳ ಹೆಲ್ಪ್ ಮಾಡ್ತೈತಿ. ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೂ ಇದು ಭಾಳ ಅಂದ್ರೆ ಭಾಳ ಬೆನಿಫಿಟ್. ಯಾರಿಗೆಲ್ಲ ಕೀಳು ನೋವು ಐತಿ, ಊತ ಐತಿ, ಅದನ್ನೆಲ್ಲನೂ ಕಡಿಮೆ ಮಾಡ್ತೈತಿ. ಮತ್ತು ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ದೇಹದೊಳಗೆ ಆಗುವಂಥ ಚೇಂಜಸ್ಗಳಿಂದ ಕೂಡ ನಮ್ಮ ದೇಹನ ಇದು ಸುರಕ್ಷಿತವಾಗಿ ನೋಡ್ಕೋತೈತಿ ಅಂತಂದ್ರೆ ತಪ್ಪಾಗಂಗಿಲ್ಲ ನೋಡ್ರಿ. ಹಿಂಗೆ ಎಲ್ಲಾತ್ರನೂ ಹುರ್ಕೊಂಡ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡೇನಿ, ಅವೆಲ್ಲ ಬಿಸಿ ಆರಬೇಕು. ಸೊ ಇದ್ರ ಜೊತೆಗೆ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂದ್ರೆ ಸ್ವೀಟ್ನೆಸ್ಸಿಗೆ 2 ಇಂಗ್ರೀಡಿಯೆಂಟ್ ಬಳಸತ್ತೇನೆ. ಒಂದು ಖರ್ಜೂರ, ಇನ್ನೊಂದು ಒಣ ದ್ರಾಕ್ಷಿ ಅಥವಾ ನಾವು ಮನಕ್ ಅಂತ ಏನು ಕರಿತೀವಲ್ಲ ಅದನ್ನು. ಸೊ ಇವೆಲ್ಲ ಬಿಸಿ ಆರಿದ್ಮೇಲೆ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ಇವತ್ತರನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋತೇನೆ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫುಲ್ ನುಣ್ಣಗೆ ಮಾಡ್ಕೊಂಬರ್ತೇನೆ. ಯಾಕಪ್ಪ ಅಂತಂದ್ರೆ ನಮ್ಮ ಮನ್ಯಾಗ ಸಣ್ಣ ಹುಡುಗರು ಮತ್ತು ವಯಸ್ಸಾದವ್ರದವರು, ಸೊ ಅವ್ರಿಗೆ ತಿನ್ನಕ್ಕೆ ಈಸಿ ಆಗಲಿ ಅಂತ ಹೇಳಿನಿ. ನಿಮ್ಗೆ ಆಲ್ರೆಡಿ ಕೊಬ್ಬರಿ ಒಳಗೆ ಎಣ್ಣೆ ಅಂಶ ಇರೋದ್ರಿಂದ ಅದನ್ನು ಏನಾಕೈತಿ ಮಿಕ್ಸರ್ಗೆ ಹಾಕೋಣ, ಅದು ಲಿಕ್ವಿಡ್ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಲ್ರೆಡಿ ಅದನ್ನು ಬಿಸಿ ಮಾಡಿರ್ತೀವಿ, ಬೆಚ್ಚಗಾಗ್ಬಿಟ್ಟಿರ್ತೈತಿ. ಮಿಕ್ಸರ್ಗೆ ಹಾಕೋಣ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದರಿಂದನೇ ನೀವು ಆರಾಮಾಗಿ ಉಂಡೆ ಕಟ್ಬೋದು. ಇದಕ್ಕೆ ತುಪ್ಪ ಅಥವಾ ಬೇರೆ ಏನು ಬೇಕಾಗಿಲ್ಲ. ಇನ್ನು ನೆಕ್ಸ್ಟ್ ಟ್ರಿಪ್ ಒಳಗೆ ಏನು ಮಾಡ್ತೇನೆ ಅಂದ್ರೆ ಒಂದು ಲೇಯರ್ ಇವೆಲ್ಲನೂ ಹುರಿದಿಟ್ಕೊಂಡಿರೋ ಐಟಮ್ಸ್ ಹಾಕಿ ನೆಕ್ಸ್ಟ್ ಏನು ಮಾಡ್ತೇನಪ್ಪ ಅಂದ್ರೆ ಖರ್ಜೂರ ಮತ್ತು ಒಣ ದ್ರಾಕ್ಷಿನೂ ಹಾಕೊಂಡ್ಬಿಡ್ತೇನೆ. ಇವತ್ತರನ್ನೂ ರುಬ್ಕೋತೇನೆ. ನಿಮಗಿಲ್ಲೇ ನಾ 2 ಥರ ಉಂಡೆ ಮಾಡೋದು ತೋರ್ಸತ್ತೇನೆ. ನಿಮಗೆ ಯಾವ ಥರ ಬೇಕು ನೀವು ಆ ಥರ ಮಾಡ್ಬೋದು.
ಸೊ ಹಿಂಗ ಪಲ್ಸ್ ಮೋಡ್ನೊಳಗೂ ನೀವು ತಿರುಗಿಸ್ಕೊಂಡ ತರಿನು ಹಿಂಗೆ ಮಾಡ್ಕೊಂಡ ಹಿಂಗೂ ಉಂಡಿ ಕಟ್ಬೋದು. ಸೊ ನಿಮ್ಗೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾಯಿಗೆ ಹತ್ತಬೇಕು, ತಿಂದಂಗೆ ಅನಿಸ್ಬೇಕು ಅಂತಿದ್ರೆ ನೀವು ಹಿಂಗೂ ಮಾಡ್ಬೋದು. ಇದು ಹಲ್ಲಿದ್ದವ್ರಿಗೆ, ನಮ್ಮಂಥ ವಯಸ್ಸಾದವ್ರಿಗೆ ಓಕೆ. ಸೊ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತೈತಿ, ಚೋಕಿಂಗ್ ಆಗೋ ಚಾನ್ಸಸ್ ಇರ್ತೈತಿ ಅಂತ ಹೇಳಿ ನಾ ಏನು ಮಾಡ್ತೇನೆ ಅಂದ್ರೆ ಹಿಂಗೆ ಫುಲ್ ನುಣ್ಣಗೆ ನಾ ಇದನ್ನ ರುಬ್ಕೊಂಡ್ಬಿಡ್ತೇನೆ. ಸೊ ಇದನ್ನೇನು ಮಾಡ್ತೇನಪ್ಪ ಅಂದ್ರೆ ಆಲ್ರೆಡಿ ಮೊದಲೇನು ರುಬ್ಬಿಟ್ಕೊಂಡಿರೋ ಐಟಮ್ಸ್ಗಳಿದ್ವಲ್ಲ ಅದ್ರ ಜೊತೆನ ಮಿಕ್ಸ್ ಮಾಡ್ತೇನೆ. ಸೊ ಇದು ಈ ವನದ್ರಾಕ್ಷಿ ಮತ್ತು ಖರ್ಜೂರ ಹಾಕೊಂಡಿದ್ದ ಸ್ವಲ್ಪ ಗಟ್ಟಿಯಾಗಿ ಬಂದಿರ್ತೈತಿ, ಯಾಕಂದ್ರೆ ಅದು ಹಸಿ ಅಂಶ ಜಾಸ್ತಿ ಇರ್ತೈತಲ್ಲ. ಸೊ ಅದಕ್ಕೆ ಇಲ್ಲೆಲ್ಲಾನು ಚಂದಂಗೆ ಮಿಕ್ಸ್ ಮಾಡ್ಕೊಳತ್ತೆ ನೋಡ್ರಿ. ಹಿಂಗೆ ತಿಕ್ಕೋಬೇಕು. ನಾವೀಗ ಮಸಾಲೆ ಖಾರ ಅದು ಎಲ್ಲ ಹೆಂಗೆ ತಿಕ್ತೇವಿ, ಶೇಂಗಾ ಉಂಡಿಗೆ ಅದು ಹೆಂಗೆ ತಿಕ್ತೀವಲ್ಲ ಸೇಮ್ ಹಂಗೆ ಎರಡೂ ಕೈ ಹಾಕಿ ಚಂದಂಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಗಂಟೆ ಏನ್ರ ಇದ್ವು ಅಂದ್ರೆ ಅವ್ರನ್ನೆಲ್ಲ ಒಡೆದ ಫುಲ್ ಏಕ್ ರಸ ಮಾಡ್ಕೋಬೇಕು ನೋಡಿ. ಇಲ್ಲಿ ಹಿಂಗೆ ಕಂಪ್ಲೀಟ್ ಹಿಂಗೆ ಆಗತೈತಿ. ನಾ ಅದನ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳತ್ತೇನೆ. ತಿಕ್ಕಾಕು ಯೂಸಿ ಆಗ್ತೈತಿ ಮತ್ತು ಮಂದಿ ಎಲ್ಲ ಕೂಡಿ ನಾವು ಪಟಾಪಟ ಉಂಡಿ ಕಟ್ತೇವೆ. ಸ್ವಲ್ಪ ಬಿಸಿ ಇದ್ದಾಗ ಉಂಡಿ ಕಟ್ರಿ, ಆರಿದಾಗೂ ಕಟ್ರಿ ನಡಿತೈತಿ, ಯಾಕಂದ್ರೆ ಹೆಂಗೂ ಕೊಬ್ಬರಿದು ಎಣ್ಣೆ ಅಂಶ ಇದ್ದೇ ಇರ್ತೈತಿ. ಸೊ ನಿಮಗೆ ಯಾವ ಸೈಜ್ ಒಳಗೆ ಬೇಕಲ್ಲ ನೀವು ಆ ಸೈಜ್ ಒಳಗೆ ಈ ಉಂಡಿನ ಕಟ್ಬೋದು. ಸೊ ಅಷ್ಟೇ ಅಲ್ದ ಇದು ನಮಗೆ ಇನ್ಸ್ಟಂಟ್ ಎನರ್ಜಿನೂ ಕೊಡ್ತೈತಿ. ಇದ್ರೊಳಗೆ ಟ್ರೈಗ್ಲಿಸರೈಡ್ಸ್ಗಳು ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಅಂತೂ ಆಗೇ ಆಗ್ತೈತಿ. ಮತ್ತು ಈಗ ಭಾಳ ಸುಸ್ತಾಗೈತಿ, ವ್ಯಾಯಾಮ ಮಾಡೈತಿ, ತ್ರಾಸ ಆಗತೈತಿ ಅನ್ನೋರು ಕೂಡ ಈ ಒಣ ಕೊಬ್ಬರಿನ ತಿನ್ನೋದ್ರಿಂದ ಇನ್ಸ್ಟಂಟ್ ಎನರ್ಜಿ ಕೂಡ ಸಿಗ್ತೈತಿ. ಸೊ ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಯಾವುದಪ್ಪ ಅಂತಂದ್ರೆ ಬೆಲ್ಲ. ಯೂಶ್ವಲಿ ಹಳೆ ಕಾಲದಿಂದನೂ ಹಂಗೆ ತಿಂತಾರೋ. ನನಗಿಲ್ಲೊಂದು ಕತ್ತಿ ನೆನಪಾಗತ್ತೈತಿ. ನಾವು ಸಣ್ಣಾಗಿದ್ದಾಗ ನಮ್ಮ ಅಜ್ಜ ನಮಗೇನು ಮಾಡ್ತಿದ್ರು ಅಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಸಾಲಿಗೆ ಹೋಗಿದ್ದ ಮೊದಲೇ ಇಂಥದ್ದೊಂದು ಉಂಡಿ ಕೊಟ್ಟ ಒಂದು ಗ್ಲಾಸ್ ನೀರು ಕೊಡ್ತಿದ್ರು. ತಂಗಿ ಇದನ್ನು ತಿನ್ನೋದ್ರಿಂದ ನಿಂಗೆ ಯಾವುದೂ ರೋಗಗಳು ನಿನ್ನ ಹತ್ರ ಬರೋದಿಲ್ಲ ಅಂತ ಹೇಳ್ತಿದ್ರು. ಅದು ಭಾಳ ನಿಜ. ನಾವು ಇವಾಗಲೂ ಆ ಪದ್ಧತಿನ ರೂಢಿ ಮಾಡ್ಕೊಂಡು ಬರತ್ತೀವಿ, ಯಾಕಂದ್ರೆ ಹಳಿ ಕಾಲದ ಮಂದಿ ಹೇಳಿದ್ದು ಎಲ್ಲಾನು ಖರೇನೇ ಇರ್ತೈತಿ. ಇದರಿಂದ ಡೆಫಿನೆಟ್ಲಿ ನಿಮ್ಗೆ ಯಾವುದೇ ರೀತಿ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಆಗಂಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ನೀವು ಆರಾಮದಿರ ಅಂತ ಹೇಳಿ. ಸೊ ನೀವು ನಿಮ್ಮ ಮಕ್ಕಳಿಗೆ, ಸ್ಪೆಷಲಿ ನಿಮ್ಮ ಮನ್ಯಾಗ ಹೆಣ್ಮಕ್ಳಿದ್ರೆ ಬೆಳಿಗ್ಗೆ ಇದನ್ನೊಂದು ಕೊಡೋದನ್ನ ರೂಢಿ ಮಾಡ್ಕೊರಿ. ಒಂದ್ಸತಿ ಟ್ರೈ ಮಾಡ್ರಿ, ಹೆಂಗಿತ್ತಂತ ಹೇಳ್ರಿ. ನಾಳೆ ಹೊಸ ಇಂಗ್ರೀಡಿಯಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕನು. ಅಲ್ಲಿವರೆಗೂ ಹ್ಯಾಪಿ ಪಂಚಮಿ. ಲವ್ ಯು ಆಲ್. ಬಾಯ್.